ಈ ಸರಿ ಏನಾದ್ರೂ ಮತ್ತೆ ನನ್ನ ಕೈ ಹಿಡಿಲಿಲ್ಲ ಅಂದ್ರೆ ಮತದಾರರು, ನಾನು ಸತ್ತಂಗೆ, ನಾನು ಆಲ್ಮೋಸ್ಟ್ ಸತ್ತಂಗೆ. ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಕ್ಲೀನ್ ರಾಜಕಾರಣಿ, ನಾನೇನು ರಿಯಲ್ ಎಸ್ಟೇಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಅಲ್ಲ. ಮಹಾರಾಜರು ಮಗ ಅವ್ರೇನು ಯದುವೀರವರು ನಿಂತಿದ್ದಾರೆ, ನಿಲ್ಲಿ, ಸ್ವಾಗತ ಮಾಡ್ತೀವಿ. ಪಾಪ ಬಹಳ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದು ನಿಲ್ಸಿರುವಂತರು ಯಾರು ಅನ್ನುವಂಥದ್ದು ಪ್ರತಾಪ್ ಸಿಂಹ ಅವರು ಚೆನ್ನಾಗಿ ಗೊತ್ತು. ದಯಮಾಡಿ ಹೇಳಿ. ಈಗಲೂ ಕೂಡ ಪಾಪ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಹೊರಗಡೆ ಕರ್ಕೊಂಡೋಗಿ ಫುಟ್ಪಾತ್ ಅಲ್ಲಿ ನಿಲ್ಸುವಂಥದ್ದು, ಫುಟ್ಪಾತ್ ಅಲ್ಲಿ ಟೀ ಕುಡಿಸುವಂಥದ್ದು, ಇದಕ್ಕಿದ್ದಂಗೆ ಏನೋ ಒಂಥರ ಗಿಮ್ಮಿಕ್ ಮಾಡುವಂತ ಕೆಲಸಗಳು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಒಂಥರ ಬೇಸರ ತಂದಿದೆ. ನಾನೊಂದು ಪ್ರಣಾಳಿಕೆಯನ್ನ ರೆಡಿ ಮಾಡಿದೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನೆಕ್ಸ್ಟ್ 5 ವರ್ಷದಲ್ಲಿ ಸುಳ್ಳು ಹೇಳಲ್ಲ, ನಾನು ರೈಲು ಬಿಡಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಬಂದು 2 ಬಾರಿ ಭಾಷಣ ಬಿಗಿದು ಹೋದ್ರು. 2014 ಅನ್ಸರಿ, 2019 ಅನ್ಸರಿ. 2014 ಬಂದಾಗ ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. 2019 ಬಂದಾಗ ಕೊಡಗನ್ನ ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂದ್ರು. ಅದೇ ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂದ್ರು, ನ್ಯೂಜಿಲ್ಯಾಂಡ್ ಮಾಡ್ತೀವಿ ಅಂದ್ರು, ಯಾವ ಲ್ಯಾಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ನಿರುದ್ಯೋಗ, ಬರೀ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಆಡ್ಕೊಂಡು ಕೂತ್ಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಹನುಮ ಚಾಲೀಸ, ಇನ್ನೊಂದು ಮತ್ತೊಂದು ಅಂತ. ಈಗ ಆ ಶೋಭಕ್ಕ ಪಾಪ ಅಲ್ಲಿ ಚಿಕ್ಕಮಂಗ್ಳೂರು ಹಾಳು ಮಾಡಿದ್ದಾಯ್ತು, ಈ ಬೆಂಗಳೂರು ಬಂದು ಹಾಳು ಮಾಡುವಂಥದ್ದಕ್ಕೆ ಸ್ಟೇಟ್ಮೆಂಟ್ಗಳು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಜನಗಳು ಸಾಕಷ್ಟು ನೋಡಿದ್ದಾರೆ ಮೇಡಮ್. ಒಂದು ಟಿಕೆಟ್ ನಾವು ಲಾಸ್ಟ್ ಟೈಮ್ ನಮ್ಮ ಅಲಿಯನ್ಸ್ ಅಲ್ಲಿ ಇದ್ದಾಗ 9 ಟಿಕೆಟ್ ಕೊಟ್ಟಿದ್ದೆ ನಾವು, 9 MP ಟಿಕೆಟ್. ಈಗ 2 ಕೊಡಕ್ಕೆ ಮೀನಾಮೇಶ 4 ಸರಿ ಡೆಲ್ಲಿಗೆ ಹೋಗಿ ಬಂದ್ರು ಪಾಪ ಕುಮಾರಸ್ವಾಮಿ ಅವರು. ನಮ್ಮ ಹತ್ರ ದುಡ್ಡಿಲ್ಲ, ಅದಾನಿ ಅಂಬಾನಿ ನಮ್ಮ ಜೊತೆ ಇಲ್ಲ, ನಮ್ಮಲ್ಲಿ ಬರೀ 280 ಕೋಟಿಯಷ್ಟು ಹಣವನ್ನ ನಾವು ನಮ್ಮ ಅಕೌಂಟ್ ಅಲ್ಲಿ ಇಟ್ಟಿದ್ನ ಬೇಕು ಅಂತ ಫ್ರೀಸ್ ಮಾಡಿದೀರಿ ನೀವು. ನಾನು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. 15ನೇ ತಾರೀಕು ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ. ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ನಿಮಗೆ. ಹೊರಗಡೆ ಹೋಗಾಕಡೆ ರೂಮ್ಗೆ ಹೋಗಿ ಮಾತಾಡ್ತೀರಿ 10 ನಿಮಿಷ. ಅಗ್ರೆಸಿವ್ ಮಾತಾಡ್ತಾ ಇರುವಂತ ರೂಮ್ಗೆ ಮಾತಾಡೋದು ಬಂದು ಹಂಗೆ ಆಫ್ ಆಗ್ಬಿಟ್ಟು 5 ನಿಮಿಷಕ್ಕೆ ಮುಗಿಸ್ಬಿಟ್ರ ಪ್ರೆಸ್ ಮೀಟು. ನಿಮ್ಮ ಪರವಾಗಿ ಇಡೀ ಮೈಸೂರಲ್ಲಿ 4 ಕಡೆ ಪ್ರತಿಭಟನೆ ನಡೀತಾ ಇತ್ತು. 5 ನಿಮಿಷಕ್ಕೆ ಆಫ್ ಆಗೋಯ್ತು ಪ್ರತಿಭಟನೆ. ಯಾಕೆ? ದಯಮಾಡಿ ಹೇಳಿ ಸ್ವಾಮಿ. ಪ್ರತಾಪ್ ಸಿಂಹ ನಿಮ್ ಕೈ ಮುಗಿದು ಕೇಳ್ತೀನಿ, ಹೇಳಿ ದಯಮಾಡಿ ಯಾಕೆ ಅದು ಏನ್ ಇನ್ಸಿಡೆಂಟ್ ಅಂತ ಹೇಳಿ. ನಿಮ್ಮ ಮೊಬೈಲ್ ಏನ್ ಬಂತು ಅಂತ ಹೇಳಿ. ನನಗೂ ಬಂದದ್ದು ಮೊಬೈಲ್ಗೆ, ನನಗೂ ಬಂದ ತೋರ್ಸಿನ್ ಬೇಕಾರೆ. ಪಾಪ ಈಗ ನೀವೇನು ಅಭ್ಯರ್ಥಿ ಅಲ್ವಲ್ಲ, ತೋರ್ಸಿ ಏನಾಗ್ಬೇಕಿದೆ ನೀವೇ ಹೇಳಿ. ನಿಮ್ಮ ಮೊಬೈಲ್ಗೆ ಏನು ಬಂತು, ಯಾವ ವಿಡಿಯೋ ಬಂತು, ಯಾವ ಆಡಿಯೋ ಬಂತು, ಏನ್ ವಾರ್ನ್ ಮಾಡಿದ್ರು, ಯಾಕೆ ಪ್ರೆಸ್ ಮೀಟ್ ಅಲ್ಲಿ ಮುಡ್ಕೊಳಿಸಿದ್ರಿ ನೋಡಿ, ಎಲ್ಲ ಹೇಳ್ಬೇಕಾಗ್ತದೆ. ಪಾಪ ನೀವು ನಿಂತಿದ್ರೆ ಮಜಾನೆ ಬೇರೆ ಇರೋದು ಬಿಡಿ. ರಾಜವಂಶಸ್ತ್ರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ. ನಾನು ಬೀದಿನಲ್ಲಿ ಹೋರಾಡುವಂತ ವ್ಯಕ್ತಿ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂದ ಇಲ್ಲಿ ನಮ್ಮ ಮನೆಯಿಂದ ಕೆಲವು ಟೈಮ್ ನಾನು ನಡ್ಕೊಂಡೇ ಬರ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಟ್ರೈನಲ್ಲೇ ಹೋಗೋದು, ಕಾರಲ್ಲಿ ಹೋಗಲ್ಲ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಚುನಾವಣೆ ನಮ್ಮಿಬ್ಬರಲ್ಲಿ ಏರ್ಪಾಡಾಗಿದೆ. ನಮಗೆ ರಾಜರ ವಂಶಸ್ತ್ರ ಬಗ್ಗೆ, ಪರ್ಟಿಕ್ಯುಲರ್ ಆಗಿ ನಲ್ವಾಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಪಾರವಾದಂತ ಗೌರವ ಇದೆ. ರಿಸರ್ವೇಶನ್ ವಿರುದ್ಧ ಇರುವಂತ ಒಂದು ಪಕ್ಷ, ಜನಪ್ರತಿನಿಧಿ ಕಾಯ್ದೆ ವಿರುದ್ಧ ಇರುವಂತ ಒಂದು ಪಕ್ಷ, ಸಾಮಾಜಿಕ ನ್ಯಾಯದ ವಿರುದ್ಧ ಇರುವಂತ ಒಂದು ಪಕ್ಷ, ದಲಿತರ ವಿರುದ್ಧ ಇರುವಂತ ಒಂದು ಪಕ್ಷ, ಬಡಸಾಮಾನ್ಯರ ವಿರುದ್ಧ ಇರುವಂತ ಪಕ್ಷದಲ್ಲಿ ಅವರು ಅಭ್ಯರ್ಥಿಯಾಗಿರುವಂಥದ್ದು ನನಗಂತೂ ವೈಯಕ್ತಿಕವಾಗಿ ಬೇಜಾರಿದೆ. ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರು ಅಪ್ರೋಚ್ ಮಾಡಿದ್ರೆ 100ಕ್ಕೂ 100ರಷ್ಟು ನಾವು ಅವರಿಗೆ ಟಿಕೆಟ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ದೆವು. ಮಹಾರಾಜರು ಮಗ ಅವ್ರೇನು ಯದುವೀರವರು ನಿಂತಿದ್ದಾರೆ, ನಿಲ್ಲಿ, ಸ್ವಾಗತ ಮಾಡ್ತೀವಿ. ಪಾಪ ಬಹಳ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದು ನಿಲ್ಸಿರುವಂತರು ಯಾರು ಅನ್ನುವಂಥದ್ದು ಪ್ರತಾಪ್ ಸಿಂಹ ಅವರು ಚೆನ್ನಾಗಿ ಗೊತ್ತು. ದಯಮಾಡಿ ಹೇಳಿ. ಈಗಲೂ ಕೂಡ ಪಾಪ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಹೊರಗಡೆ ಕರ್ಕೊಂಡೋಗಿ ಫುಟ್ಪಾತ್ ಅಲ್ಲಿ ನಿಲ್ಸುವಂಥದ್ದು, ಫುಟ್ಪಾತ್ ಅಲ್ಲಿ ಟೀ ಕುಡಿಸುವಂಥದ್ದು, ಇದಕ್ಕಿದ್ದಂಗೆ ಏನೋ ಒಂಥರ ಗಿಮ್ಮಿಕ್ ಮಾಡುವಂತ ಕೆಲಸಗಳು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಒಂಥರ ಬೇಸರ ತಂದಿದೆ. ನಾನೊಂದು ಪ್ರಣಾಳಿಕೆಯನ್ನ ರೆಡಿ ಮಾಡಿದೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನೆಕ್ಸ್ಟ್ 5 ವರ್ಷದಲ್ಲಿ ಸುಳ್ಳು ಹೇಳಲ್ಲ, ನಾನು ರೈಲು ಬಿಡಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಸುಮ್ನೆ ಯಾರೋ ತಂದಂತ ಯೋಜನೆಗಳನ್ನ ನಂದು ಅಂತ ಹೇಳ್ಕೊಳ್ಳುವಂತ ಕೆಲಸವನ್ನ ಮಾಡಲ್ಲ. ನಮ್ಮ ಪಕ್ಷ ಕೇಂದ್ರದಲ್ಲಿ ಬಂದ್ರೆ, ರಾಜ್ಯದಲ್ಲಿ ನಮ್ಮ ಪಕ್ಷ ಇದ್ದೇ ಇರುತ್ತೆ. ರಾಜ್ಯ ಸರ್ಕಾರದ ನೆರವು ಮತ್ತು ಕೇಂದ್ರ ಸರ್ಕಾರದ ನೆರವನ್ನ ಪಡೆದು ಕೆಲವು ಜ್ವಲಂತ ಸಮಸ್ಯೆಗಳಿದಾವೆ. ಏರ್ಪೋರ್ಟ್ ರನ್ವೇ ವಿಸ್ತರಣೆ ಸುಮ್ಮನೆ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವಂತ ಕೆಲಸಗಳನ್ನ ಅಷ್ಟೇ ಇಂದಿನ ಪ್ರತಾಪ್ ಸಿಂಹ ಅವರು ಮಾಡುದು. ಪ್ರತಾಪ್ ಸಿಂಹ ಅವ್ರಿಗೂ ನನಗೂ ವೈಯಕ್ತಿಕವಾಗಿ ಯಾವ ವೈರತ್ವನೂ ಇಲ್ಲ. ರಾಜಕೀಯವಾಗಿ ನಾನು ವಿರೋಧಿಸ್ತಾ ಇದ್ದೆ ಅವರು. ಯಾಕೆಂದ್ರೆ ಸುಳ್ಳು ಹೇಳು, ಮಾತೆತ್ತಿರಿ ಬರೀ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಿದ್ದು. ಅದಕ್ಕೋಸ್ಕರ ನಾನು ದಾಖಲೆಗಳ ಸಮೇತ ಅವ್ರು ಹೇಳ್ತಾ ಇರೋ ಒಂದು ಸುಳ್ಳು ಅಂತ ಹೇಳುವಂಥದ್ದು ಮಾಡ್ತಿದ್ದೆ ಅಷ್ಟೇನೆ.
ಮಾನ್ಯ ಪ್ರಧಾನಮಂತ್ರಿಗಳು ಬಂದು 2 ಬಾರಿ ಭಾಷಣ ಬಿಗಿದು ಹೋದ್ರು. 2014 ಒಂದ್ಸರಿ, 2019 ಒಂದ್ಸರಿ. 2014 ಬಂದಾಗ ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. 2019 ಬಂದಾಗ ಕೊಡಗನ್ನ ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂದ್ರು. ಅದೇ ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂದ್ರು, ನ್ಯೂಜಿಲ್ಯಾಂಡ್ ಮಾಡ್ತೀವಿ ಅಂದ್ರು, ಯಾವ ಲ್ಯಾಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ ವಿಚಾರದಲ್ಲಿ ಮೋದಿ ಅಂತ ಭಜನೆ ಮಾಡುವಂತ ಒಂದು ಗ್ಯಾಂಗು ಇಡೀ MP ಆದಿಯಾಗಿ ಇದೆ. ಅಲ್ಲಿ MP ಗಳ ಆದಿಯಾಗಿ 543 MP-ನಲ್ಲಿ ಅವ್ರು ಏನ್ 300 ಚಿಲ್ಲರೆ ಗೆದ್ದಿದ್ದಾರೆ. ಅವರೆಲ್ಲರೂ ಯಾವತ್ತಾದ್ರೂ ಮೋದಿ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಮಾಡಿರುವಂಥದ್ದು ನಾವು ನೋಡಿದೀವ? ಏನಾದ್ರು ಒಂದು ಚಿಕ್ಕದೊಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಅವನ್ನ ED IT ಬಿಟ್ಟು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಮೋದಿ ವೇವು ಅದೆಲ್ಲ ಮುಗಿತು. 10 ವರ್ಷ ಆಂಟಿ ಇನ್ಕಂಬೆನ್ಸಿ ಇಡೀ ದೇಶದ ಪರಿಸ್ಥಿತಿಯನ್ನ ಅಧೋಗತಿಗೆ ತಗೊಂಡೋಗಿ ಕೂತವ್ರೆ. ಸಾಲ ಕೂಪದಲ್ಲಿ ತಳ್ಳವ್ರೆ. 53 ಲಕ್ಷ ಕೋಟಿ ಸಾಲ ಇದ್ದಿದ್ದು ಮನಮೋಹನ್ ಸಿಂಗ್ ಬಿಟ್ಟು ಹೋದಾಗ 195 ಲಕ್ಷ ಕೋಟಿ ಸಾಲ ಮಾಡೋರೀಗ. ಈಗ ಆಗಿರುವಂತ 10 ವರ್ಷದಲ್ಲಿ ಅದೇ ಅವ್ರ ಸಾಧನೆ. ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ನಿರುದ್ಯೋಗ, ಬರೀ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಆಡ್ಕೊಂಡು ಕೂತ್ಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಅದೆಲ್ಲ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. 1,87,000 ಕೋಟಿ ಅಷ್ಟು ಹಣವನ್ನ ಅವ್ರು ಕೊಡ್ಬೇಕು ನಮ್ಗೆ, GST ಮತ್ತು ಇತರೆ ಟ್ಯಾಕ್ಸ್ಗಳು ಕರ್ನಾಟಕ ರಾಜ್ಯಕ್ಕೆ. ಎಲ್ಲಿ ಕೊಟ್ರು? ಬರದ ವಿಚಾರವಾಗಿ 18,637 ಕೋಟಿ ಅದನ್ನ NDRF ಕಳಿಸಿದ್ದು. 1 ಪೈಸಾ ಕೊಡ್ಲಿಲ್ವಲ್ಲ ಇಲ್ಲಿವರೆಗೂ, ಒಂದೇ ಒಂದು ಪೈಸಾ. ಯಾವುದೋ ಹನುಮ ಚಾಲೀಸ ಇನ್ನೊಂದು ಮತ್ತೊಂದು ಅಂತ ಈಗ ಆ ಶೋಭಕ್ಕ ಪಾಪ ಅಲ್ಲಿ ಚಿಕ್ಕಮಂಗ್ಳೂರು ಹಾಳು ಮಾಡಿದ್ದಾಯ್ತು, ಈ ಬೆಂಗಳೂರು ಬಂದು ಹಾಳು ಮಾಡುವಂಥದ್ದಕ್ಕೆ ಸ್ಟೇಟ್ಮೆಂಟ್ಗಳು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಜನಗಳು ಸಾಕಷ್ಟು ನೋಡಿದಾರೆ ಮೇಡಮ್. ಎಲ್ಲ ಹೊಟ್ಟೆ ತುಂಬಲ್ಲ ಇರೋ. JDS ಯಾಕೆ ಸರ್ BJP ಸಪೋರ್ಟ್ ಮಾಡಬೇಕು? BJP JDS ಸಪೋರ್ಟ್ ಮಾಡದೇ ಇದ್ದಾಗ ಒಂದು ಟಿಕೆಟ್, ನಾವು ಲಾಸ್ಟ್ ಟೈಮ್ ನಮ್ಮ ಅಲಿಯನ್ಸ್ ಅಲ್ಲಿ ಇದ್ದಾಗ 9 ಟಿಕೆಟ್ ಕೊಟ್ಟಿದ್ದೆ ನಾವು, 9 MP ಟಿಕೆಟ್. ಈಗ 2 ಕೊಡಕ್ಕೆ ಮೀನಾಮೇಶ 4 ಸರಿ ಡೆಲ್ಲಿಗೆ ಹೋಗಿ ಬಂದ್ರು ಪಾಪ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ದೇವೇಗೌಡ ನಮ್ಮ HD ದೇವೇಗೌಡರು ಇದನ್ನ ಅವರ ಸಂಪೂರ್ಣವಾಗಿ ಹಾಳು ಮಾಡ್ಬಿಟ್ಟು ಹೊರಗಡೆ ಸೇರಿಸ್ಕೊಂಡು ಈ ಸರಿ 8 ಕ್ಷೇತ್ರಗಳಲ್ಲಿ ಕೊಟ್ಟಾರು ಒಕ್ಕಲಿಗ ಸಮುದಾಯಕ್ಕೆ. ಕಾಂಗ್ರೆಸ್ ಇಂದ 8 ಕ್ಷೇತ್ರಗಳಿಗೆ ಕೊಟ್ಟಿದ್ದೀವಿ ಸರ್ ಕಾಂಗ್ರೆಸ್ ಇಂದ. BJP-ಯಿಂದ 1 ಕ್ಷೇತ್ರ ಕೊಟ್ಟಿರೋದು ಒಕ್ಕಲಿಗ ಸಮುದಾಯಕ್ಕೆ. ನಮ್ಮ ಹತ್ರ ದುಡ್ಡಿಲ್ಲ, ಅದಾನಿ ಅಂಬಾನಿ ನಮ್ಮ ಜೊತೆ ಇಲ್ಲ. ನಮ್ಮಲ್ಲಿ ಬರೀ 280 ಕೋಟಿಯಷ್ಟು ಹಣವನ್ನ ನಾವು ನಮ್ಮ ಅಕೌಂಟ್ ಅಲ್ಲಿ ಇಟ್ಟಿದ್ನ ಬೇಕು ಅಂತ ಫ್ರೀಸ್ ಮಾಡಿದೀರಿ ನೀವು. ಚುನಾವಣೆಯಲ್ಲಿ ನೀವು ಅದನ್ನ ತೆಗಿಬಾರ್ದು, 1 ಪೈಸಾನು ಅಂತ ನೀವು ಫ್ರೀಸ್ ಮಾಡಿದೀರಾ. ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳ ಜನಗಳಲ್ಲಿ ಭಿಕ್ಷೆ ಬೇಡಿ ಮತವನ್ನ ಕೇಳುವಂತ ಕೆಲಸವನ್ನ ಮಾಡ್ತೇವೆ. ಕೆಲವರು ನಮ್ಗೆ ಒಂದಷ್ಟು ಹಣವನ್ನ ಕೊಡುವಂತ ಕೆಲಸವನ್ನ ಅವರೇ ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ಚುನಾವಣೆನೇ ನಡೆಯಲ್ಲ. ಅರವಿಂದ್ ಕೇಜ್ರಿವಾಲ್ ಕಥೆ ಏನಾಯ್ತು? ಸಿಬು ಸೊರೇನ್ ಕಥೆ ಏನಾಯ್ತು? ಬಿಜೆಪಿಯವರು ಸಿದ್ದರಾಮಯ್ಯನ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್, ಸಿದ್ದರಾಮಯ್ಯನವರಿಂದ ಏನು ಸಿಗ್ತಾ ಇಲ್ಲ. ಒಂದು ಸಣ್ಣ ಲೂಪ್ ಹೋಲ್ ಸಿಕ್ಕುದು, ಏನಾದ್ರು ಮಾಡಿ ಸಿದ್ದರಾಮಯ್ಯನವ್ರನ್ನ ಒಳಗಡೆ ಹಾಕ್ಬೇಕು ಅಂತ ಕಾಯ್ತಾವ್ರು. ಇಡೀ ದೇಶದಲ್ಲಿ ಎಲ್ಲರನ್ನು ಮುಗಿಸ್ಬಿಟ್ರು ಬಿಜೆಪಿಯವರು. ಆ ಕೇಜ್ರಿವಾಲ್ನು ಬಿಡ್ಲಿಲ್ಲ, ನಾನು ಅರೆಸ್ಟ್ ಮಾಡಾಕ್ಬಿಟ್ರು. ಆ ಸಿಬು ಸೊರೇನ್ ಒಳಗಡೆ ತಳ್ಳಿಬಿಟ್ರು. ಹಂಗಾರೆ ಇನ್ನು ಸಿಸೋಡಿ ಅಂತ 1.5 ವರ್ಷ ಆಯ್ತು ಒಳಗಡೆ ಹೋಗಿ ಈಚೆ ಬರಲೇ ಇಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್. ಬಿಜೆಪಿಗೆ ಸೇರ್ತೀನಿ ಅಂದ್ರೆ ಅವ್ರು ಒಳ್ಳೆಯವರು, ಬಿಜೆಪಿಗೆ ಸೇರಲ್ಲ ಅಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಹತ್ಕೊಂಡು ಉಳಿತಾ ಇದೆ. 28 ಕ್ಷೇತ್ರಗಳ ಪೈಕಿ ನಮಗೆ ಎಲ್ಲೂ ಅಪಸ್ವರ ಇಲ್ಲ ಟಿಕೆಟ್ ಕೊಟ್ಟರು ವಿಚಾರದಲ್ಲಿ. ಬಿಜೆಪಿಯವರಿಗೆ 10 ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇದೆ, 100ಕ್ಕೂ 100ರಷ್ಟು ನಾವು 22 ಸೀಟನ್ನ 22ರಿಂದ 25 ಸೀಟನ್ನ MP ಸೀಟನ್ನ ನಾವು ಕರ್ನಾಟಕದಿಂದ ಗೆಲ್ಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ. 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ, ಅದನ್ನ ಜನಗಳು ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. ಯಾರ ವಿರುದ್ಧ ಮಾತಾಡುವಂತ ಕೆಲಸವನ್ನ ಮಾಡ್ತೀವಿ. ಅದೇ ಇದು ಸೇರಿ ಮೈಸೂರು ಲೋಕಸಭಾ, ಚಾಮರಾಜನಗರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿ 22ರಿಂದ 25 ಕ್ಷೇತ್ರ ನಾವು ಗೆಲ್ಲುವಂಥದ್ದು ಸಂಪೂರ್ಣ ಕಾನ್ಫಿಡೆನ್ಸ್ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇನೆ, ನಾನು 3-4 ಬಾರಿ ಚುನಾವಣೆ ಸೋತು ಸಾಕಾಗಿದೆ. ಇದು ಕೊನೆಯ ಅವಕಾಶವನ್ನ ನಮ್ಮ ಪಕ್ಷದವರು ಕೊಟ್ಟಿದ್ದಾರೆ. ಮತದಾರಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯಮಾಡಿ ನಿಮ್ಮ ಸರ್ವಿಸ್ ಮಾಡುವಂಥದ್ದಕ್ಕೆ, ನಿಮ್ಮ ಸೇವೆ ಮಾಡುವಂಥದ್ದಕ್ಕೆ ಒಂದು ಕೊನೆಯ ಅವಕಾಶವನ್ನು ದಯಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡಿ. ನಾವು ಸುಸ್ತಾಗೋಗಿದ್ದೀವಿ. ಮನುಷ್ಯನಿಗೆ ಜನಸಾಮಾನ್ಯರು ಮತ್ತೆ ಮತದಾರರು ಪರೀಕ್ಷೆ ಮಾಡುವಂಥದ್ದು, ಸೋಲಿಸುವಂಥದ್ದು 1 ಸರಿ ಇರ್ಬೋದು, 2 ಸರಿ ಇರ್ಬೋದು, 3 ಸರಿ ಇರ್ಬೋದು, 4 ಬಾರಿ ಸೋಲಿಸಿದ್ದಾರೆ ನನಗೆ. ಇದು ಕೊನೆಯ ಅವಕಾಶ. ಪಕ್ಷ ಆದರೂ ಕೂಡ ನನ್ನ ಪ್ರಾಮಾಣಿಕತೆಗೆ ನನ್ನ ಗುರುಸಿ ಮತ್ತೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಈ ಸರಿ ಏನಾದರೂ ಮತ್ತೆ ನನ್ನ ಕೈ ಹಿಡಿಲಿಲ್ಲ ಅಂದ್ರೆ ಮತದಾರರು, ನಾನು ಸತ್ತಂಗೆ, ನಾನು ಆಲ್ಮೋಸ್ಟ್ ಸತ್ತಂಗೆ, ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಸೊ ಅದರಿಂದ ಪಕ್ಷಾತೀತವಾಗಿ, ದಯಮಾಡಿ ಜಾತ್ಯಾತೀತವಾಗಿ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ, ನಮ್ಗೆ ಒಂದು ಅವಕಾಶವನ್ನು ಕೊಡಿ. ನಮ್ಮ ಕಾರ್ಯವೈಖರಿ ಸರಿ ಇಲ್ಲ ಅಂದ್ರೆ 5 ವರ್ಷದ ನಂತರ ಚೇಂಜ್ ಮಾಡುವಂಥದ್ದು ನಿಮ್ಗೆ ಅವಕಾಶ ಇದೆ, ಚೇಂಜ್ ಮಾಡಿ. ನಾವು ಯಾವತ್ತೂ ವೈಯಕ್ತಿಕವಾಗಿ ಯಾರನ್ನು ನಾನು ಮಾತಾಡುವಂಥದ್ದಿಲ್ಲ, ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದೀನಿ.
ನನ್ನ ವಿರುದ್ಧ ಎಲ್ಲಾದ್ರೂ ಭ್ರಷ್ಟಾಚಾರದ ಆರೋಪಗಳು ಎಲ್ಲಾದ್ರೂ ಇದ್ರೆ ಯಾವ್ದಾನ ಒಂದು ಪಾಯಿಂಟ್ ಯಾರ ಹತ್ರ ಅದನ್ನ ಅರ್ಧ ಕಾಫಿ ಕುಡಿದಿದ್ರೆ ಯಾರ ಹತ್ರ 5 ಪೈಸಾ ನಾನು ತಗೊಂಡಿದ್ರೆ ದಯಮಾಡಿ ಯಾರಾದ್ರೂ ದಾಖಲೆಗಳಿದ್ರೆ ಹೇಳಿ. ಇಂಥವರೆಗೂ ನಾವು ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಬಿಜೆಪಿ ವಿರುದ್ಧ ಮಾತಾಡೋ ಸಂದರ್ಭದಲ್ಲಿ ನಾವೇನಾದ್ರೂ ಆ ಥರದ ಮಾತಾಡಿದ್ರೆ ಬಿಟ್ಟಿರೋರು ನಮ್ಮನ್ನ, ಅವ್ರ ಪಕ್ಷ ಅಧಿಕಾರದಲ್ಲಿ ಇತ್ತು ಬಿಡ್ತಿರ್ಲಿಲ್ಲ. ಸೊ ಅದರಿಂದ ಬಹಳ ಕ್ಲೀನ್ ರಾಜಕಾರಣಿ. ನಾನೇನು ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರುವಂತ ಅಲ್ಲ, ಗಣಿ ವ್ಯವಹಾರದವನ ಅಲ್ಲ. ನಮ್ಮ ಮೂರ್ತಿ ಸಾಹೇಬ್ರು ಹೇಳಿದಾಗೆ ನನ್ನ ಬ್ಯಾಕ್ಗ್ರೌಂಡ್ ರಾಜಕಾರಣದಿಂದ ಬಂದಿರುವಂತನಲ್ಲ. ನಾನು ನಮ್ಮ ತಂದೆ ತಾಯಿ ಹಳ್ಳಿನಲ್ಲಿ ರೈತರ ಕುಟುಂಬ, ನಾವು ಹೊಲ ಹೊತ್ತು ನನ್ನ ಹೆಸರು ಮುಂದುಗಡೆ ರಾಜ ಮಹಾರಾಜ ಒಡೆಯರ್ ಆ ಥರ ಇಲ್ಲ. ನಾನು ಓನ್ಲಿ ಎಂ ಲಕ್ಷ್ಮಣ. ನಾನು ಕೆಲವರು ಒಂದಷ್ಟು ಜನ ಲಕ್ಷ್ಮಣ್ ಗೌಡ ಅಂತ ಮಾಡ್ಕೊಂಡ್ರು. ನನಗೆ ನಮ್ಮ ತಂದೆ ತಾಯಿ ಇಟ್ಟಿದಂತ ಹೆಸರು. ನಾನು ಒಕ್ಕಲಿಗ ಸಮುದಾಯದವನು ಆಗಿದ್ರು ಕೂಡ, ಗೌಡ ಕಮ್ಯುನಿಟಿ ಆಗಿದ್ರು ಕೂಡ ಈ ಹಂತದಲ್ಲಿ ಚುನಾವಣೆಗೋಸ್ಕರ ಒಂದು ಜಾತಿಗೆ ಗುರುತಿಸ್ಕೊಳ್ಳುವಂಥದ್ದು ಆಗ್ಬಾರ್ದು ಅನ್ನುವಂಥದ್ದು ನನ್ನ ಮೈಂಡಲ್ಲಿ ಇರುವಂಥದ್ದು. ಈಗ ನನ್ನ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದೆ, ಫೋನ್ ಮಾಡಿ ಸರ್, ನಾನು ಎತ್ಕೊತೀನಿ. ಫೋನ್ ಮಾಡಿ ಸರ್, ದಯಮಾಡಿ ನಾನು ಎತ್ಕೊತೀನಿ. ನಾನು ಎಲ್ಲಿ ಸಿಗ್ತೀನಿ ಅಂತ ನಿಮ್ಗೆ ಗೊತ್ತಲ್ವ ಸರ್? ಚುನಾವಣೆ ಸಂದರ್ಭದಲ್ಲಿ ಏನು ಬೇಕಾದ್ರೂ ಹೇಳ್ಬೋದು ಅಲ್ವೇ? ಫೋನ್ ಮಾಡಿ ನನಗೆ ಕೊಡಿ ಸರ್, ಅವ್ರ ನಂಬರ್ ಇದ್ದು ಕೊಡಿ ಸರ್, ನಾನು ಮಾಡ್ತೀನಿ. ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿ ಮಾಡ್ತೀನಿ ಸರ್, ಅವ್ರು ಫೋನ್ ಎತ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅನ್ನುವಂಥದ್ದು ನಾನು ಮಾಡ್ತೀನಿ, ದಯಮಾಡಿ ಕೊಡಿ ಸರ್. ಈಶ್ವರಪ್ಪನವ್ರಿಗೆ ಯಾಕೆ ಅವ್ರ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ? ಸದಾನಂದ ಗೌಡರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಪ್ರತಾಪ್ ಸಿಂಹರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಸಿ.ಟಿ. ರವಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಬಿಜೆಪಿ ಉತ್ತರ ಕೊಡ್ಲಿ. ಯಾವ ಸಮುದಾಯ ಬೇಕು ಸ್ವಾಮಿ ಹೇಳಿ ದಯಮಾಡಿ.